ಗೆದ್ದವನ ಮಾತನ್ನು ಜಗತ್ತು ಯಾವಾಗಲೂ ಪುರಸ್ಕರಿಸುತ್ತದೆ. ಸೋತು ಗೆದ್ದವರ ಮಾತನ್ನು ಕೂಡ ಆಲಿಸುತ್ತದೆ. ಆದರೆ ಸೋತವನ ಸೋಲುತ್ತಲೇ ಇರುವವನ ಮಾತನ್ನು ಜಗತ್ತು ಕೇಳುವುದಿಲ್ಲ. ಅವನ ಮಾತು ಅನುಭವಗಳನ್ನು ಗೋಳು ಎಂದು ಜಗತ್ತು ಭಾವಿಸುತ್ತದೆ. ಗೆದ್ದವನು ಕಾಲ್ಪನಿಕ ಕತೆ ಹೇಳಿದರೂ ಅದು ಜಗದ ಮುಂದೆ ಆತನ ಅನುಭವವೆಂದು ಅಳಿಸಲ್ಪಡುತ್ತದೆ. ಸೋಲಿನಲ್ಲಿರುವವನ ಅನುಭವದ ಮಾತು ಕೂಡ ಜಗದ ಕಿವಿಗೆ ಕೇಳುವುದಿಲ್ಲ. ಸೋಲು ಗೆಲುವನ್ನು ಜಗವು ನಿರ್ಧರಿಸುವುದಿಲ್ಲ. ನಾವು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇರುತ್ತದೆ. ನಾನು ಗೆದ್ದಿದ್ದೇನೆ ಎನ್ನುವ ಮನಸ್ಥಿತಿಯಲ್ಲಿರುವವನ ಮನಸ್ಸು ಯಾವಾಗಲೂ ಖುಷಿಯಲ್ಲಿ ಇರುತ್ತದೆ. ಸೋತಿದ್ದೇನೆ, ಅದರಲ್ಲಿ ಮುಂದುವರಿಯುತ್ತಿದ್ದೇನೆ ಎನ್ನುವ ಮನಸ್ಥಿತಿಯಲ್ಲಿರುವವನು ಗೆದ್ದರೂ ಅದನ್ನು ಸ್ವೀಕರಿಸುವ, ಆಸ್ವಾದಿಸುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಸೋಲು ಗೆಲುವನ್ನು ಬೇರೆಯವರು ನಿರ್ಧರಿಸುವುದಲ್ಲ. ನಾವು ಒಪ್ಪಿಕೊಂಡು ಅನುಸರಿಸುವುದು. Amazing!